ಬಳ್ಳಾರಿಯಲ್ಲಿ ನೋಡಬಹುದಾದಂತಹ ತಾಣಗಳು. ಕರ್ನಾಟಕದ ಪೂರ್ವದ ಗಡಿಯಲ್ಲಿರುವ ಬಳ್ಳಾರಿ ಜಿಲ್ಲೆಯು ಉತ್ತರಕ್ಕೆ ರಾಯಚೂರು ಮತ್ತು ಕೊಪ್ಪಳ, ಪಶ್ಚಿಮಕ್ಕೆ ಹಾವೇರಿ ಮತ್ತು ಗದಗ, ದಕ್ಷಿಣಕ್ಕೆ ದಾವಣಗೆರೆ ಮತ್ತು ಚಿತ್ರದುರ್ಗ ಹಾಗೂ ಪೂರ್ವಕ್ಕೆ ಆಂಧ್ರಪ್ರದೇಶ, ಅನಂತಪುರ ಹಾಗೂ ಕರ್ನೂಲು ಜಿಲ್ಲೆಗಳಿವೆ. ಬಳ್ಳಾರಿ ಗಣಿ ಜಿಲ್ಲೆ ಎಂದೇ ಪ್ರಸಿದ್ಧಿ ಪಡೆದಿದೆ. ಈ ಜಿಲ್ಲೆಯಲ್ಲಿ ನೋಡಬಹುದಾದಂತಹ ತಾಣಗಳು. ಹಂಪಿ ಕರ್ನಾಟಕದ ಪುರಾತನವಾದ ಪಟ್ಟಣಗಳಲ್ಲಿ ಒಂದು. ವಿಜಯನಗರ ಸಾಮ್ರಾಜ್ಯದ ವೈಭವದ ರಾಜಧಾನಿಯೇ ಹಂಪಿ. ಬೆಂಗಳೂರಿನಿಂದ ಹಂಪಿಗೆ ಇರುವ ದೂರ ಸುಮಾರು 376 ಕಿಲೋಮೀಟರ್. ಯುನೆಸ್ಕೋ ವಿಶ್ವ ಪರಂಪರೆಯ ತಾಣವಾಗಿರುವ ಹಂಪಿಯು ಸಾಕಷ್ಟು ಸ್ಮಾರಕಗಳಿಗೆ ಹೆಸರುವಾಸಿಯಾಗಿದೆ. ವಿಜಯನಗರ ಸಾಮ್ರಾಜ್ಯದ ಪತನದ ಬಳಿಕ ಹಂಪಿಯ ವೈಭವ ಮರೆಯಾಯಿತು. ಆದರೆ ಈ ವೈಭವಕ್ಕೆ ಸಾಕ್ಷಿಯಾದ ಸಾಕಷ್ಟು ಸಂಗತಿಗಳು ಇಂದಿಗೂ ಹಂಪಿಯಲ್ಲಿ ನೋಡಬಹುದಾಗಿದೆ. ಬಳ್ಳಾರಿ ಕೋಟೆಯು ಒಂದು ಸುಂದರವಾದ ಬೆಟ್ಟದ ಮೇಲೆ ನಿರ್ಮಿಸಲಾಗಿದೆ. ಇದನ್ನು ಬಳ್ಳಾರಿ ಗುಡ್ಡ ಅಥವಾ ಫೋರ್ಟ್ ಹಿಲ್ ಎಂದು ಕೂಡ ಕರೆಯುತ್ತಾರೆ. ಇದೊಂದು ಐತಿಹಾಸಿಕ ತಾಣವಾಗಿದ್ದು ಕೋಟೆಗಳನ್ನು 2 ಭಾಗಗಳಾಗಿ ನಿರ್ಮಿಸಲಾಗಿದೆ. ಅವುಗಳೆಂದರೆ ಮೇಲುಕೋಟೆ ಮತ್ತು ಕೆಳಕೋಟೆ. ಮೇಲಿನ ಕೋಟೆಯನ್ನು ವಿಜಯನಗರ ಸಂಸ್ಥಾನದ ಸಾವಂತ ರಾಜನಾಗಿದ್ದ ಹನುಮಂತ ನಾಯಕ ನಿರ್ಮಿಸಿದರೆ, ಕೆಳಕೋಟೆಯನ್ನು 18ನೇ ಶತಮಾನದ ನಂತರ ಭಾಗದಲ್ಲಿ ಹೈದರಾಲಿ ನಿರ್ಮಿಸಿದನು. ಕುರವಟ್ಟಿ ತುಂಗಭದ್ರಾ ನದಿಯ ದಡದಲ್ಲಿರುವ ಹಡಗಲಿ ತಾಲೂಕಿನಲ್ಲಿದೆ. ಇದು ಚಾಲುಕ್ಯರ ಯುಗದ ಶ್ರೀ ಮಲ್ಲಿಕಾರ್ಜುನ ದೇವಸ್ಥಾನ ಮತ್ತು ಅದರ ಜಾನುವಾರು ಜಾತ್ರೆಗೆ ಹೆಸರುವಾಸಿಯಾಗಿದೆ. ಈ ದೇವಾಲಯವನ್ನು ಕಪ್ಪು ಕಲ್ಲಿನಿಂದ ನಿರ್ಮಿಸಲಾಗಿದೆ ಮತ್ತು ವಿಸ್ತಾರವಾಗಿ ಕೆತ್ತಲಾಗಿದೆ. ಇದರ ಮುಖ್ಯ ಆಕರ್ಷಣೆಗಳು ಸಂಕೀರ್ಣವಾದ ಕೆತ್ತನೆಗಳೊಂದಿಗೆ ಅದರ 2 ಬಾಗಿಲು ಮಾರ್ಗಗಳಿದೆ. ದೇಗುಲಕ್ಕೆ ಹೋಗುವ ದ್ವಾರದ ಮುಂಭಾಗದಲ್ಲಿರುವ ಮಂಟಪದಲ್ಲಿ ವಿಸ್ತಾರವಾಗಿ ಕೆತ್ತಿದ ತೋರಣವಿದೆ. ಈ ಭಾಗದಲ್ಲಿನ ಚಾಲುಕ್ಯ ದೇವಾಲಯದಲ್ಲಿ ಕಂಡುಬರುವ ಏಕೈಕ ದೇವಾಲಯವಾಗಿದೆ. ಸೇರುಗುಪ್ಪ ಸಂಪತ್ತಿನ ರಾಶಿ ಎಂದರ್ಥ ಮತ್ತು ಈ ಸ್ಥಳದ ಸುತ್ತಮುತ್ತಲಿನ ಜಮೀನುಗಳು ಜಿಲ್ಲೆಯ ಫಲವತ್ತಾದ ಮಣ್ಣಿನ ವಿಷಯದಲ್ಲಿ ಅತ್ಯುತ್ತಮವಾದವುಗಳೆಂದು ಪ್ರಸಿದ್ಧವಾಗಿದೆ. ಈ ಜಮೀನುಗಳಿಂದ ಹೆಚ್ಚಿನ ಪ್ರಮಾಣದಲ್ಲಿ ಭತ್ತ, ಬಾಳೆಹಣ್ಣು, ತೆಂಗಿನಕಾಯಿ, ಸಿಹಿಗೆಣಸು ಮತ್ತು ಬೆಳ್ಳುಳ್ಳಿಯನ್ನು ಕೊಯ್ಲು ಮಾಡಿ ಇತರ ಸ್ಥಳಗಳಿಗೆ ಕಳಿಸಿಕೊಡಲಾಗುತ್ತದೆ. ಇಲ್ಲಿ ಕೋಟೆಯ ಮೇಲೆ ಶಂಭುಲಿಂಗನಿಗೆ ಅರ್ಪಿತವಾದ ಹಳೆಯ ದೇವಾಲಯವಿದೆ. ಇದು ಇಲ್ಲಿರುವ ಅತ್ಯಂತ ಹಳೆಯ ದೇವಾಲಯವೆಂದು ನಂಬಲಾಗಿದೆ. ಈ ಮಾಹಿತಿ ಇಷ್ಟವಾದಲ್ಲಿ ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಕನ್ನಡ ಟ್ರಾವೆಲ್ ವಾಹಿನಿಯ ಚಂದಾದಾರರಾಗಿ.